Hello friends, welcome back. Why do we say I have had? Two have words together? Is it wrong? No, it's perfect English. I have had dinner. She has had fever. The first have or has is a helping verb. ಅಂದ್ರೆ ಮೊದಲ ಹ್ಯಾಸ್ ಅಥವಾ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ದ ಸೆಕೆಂಡ್ ಹ್ಯಾಡ್ ಈಸ್ ದ ಮೈನ್ ವರ್ಬ್. ಸೆಕೆಂಡ್ ಟೈಮ್ ಬಂದಂತ ಹ್ಯಾಡ್ ಮೈನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಮುಖ್ಯ ಕ್ರಿಯಾಪದವಾಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಸೆಕೆಂಡ್ ಬಂದಂತ ಹ್ಯಾಡ್ ಹ್ಯಾವ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಟ್ ಇಸ್ ವಿ3. ಸೊ ಹ್ಯಾಡ್ ಅನ್ನೋದಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ದ ಮೇನ್ ವರ್ಬ್. ಈ ಯೂಸೇಜ್ ನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಹ್ಯಾಡ್ ಪ್ಲಸ್ ಆಬ್ಜೆಕ್ಟ್. ಸಿ ಫಾರ್ ಎಕ್ಸಾಂಪಲ್, I have had breakfast. It means I already ate breakfast. It means I have completed breakfast ಅಂತ ಅರ್ಥ. She has had many problems. It means she experienced many problems. ಇಲ್ಲಿ ಹ್ಯಾಡ್ ಅನ್ನೋದು ಅವಳಿಗಾದಂತಹ ಒಂದು ಪ್ರಾಬ್ಲಮ್ಸ್ ನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳುತ್ತೆ. We have had this car for 5 years. It means we still own it from the past 5 years until now. ಅಂದ್ರೆ 5 ವರ್ಷಗಳಿಂದ ಆ ಕಾರನ್ನ ನಾವು ಹೊಂದಿದ್ದೇವೆ ಅಥವಾ ಆ ಕಾರನ್ನ ಇಟ್ಕೊಂಡಿದ್ದೀವಿ. ಅಂಟಿಲ್ ನಾವು ಇಲ್ಲಿವರೆಗೂ. ಇಟ್ ಮೀನ್ಸ್ ಇಲ್ಲಿ ಹ್ಯಾಡ್ ಅನ್ನೋದು ಒಂದು ಓನರ್ಶಿಪ್ ಅನ್ನ ಹೇಳುತ್ತೆ ಆರ್ ಪೊಸೆಷನ್ ಬಗ್ಗೆ ಹೇಳುತ್ತೆ. ವೈ ವಿ ಯೂಸ್ ಇಟ್? ಹಾಗಾದ್ರೆ ಯಾಕೆ ನಾವು ಡಬಲ್ ಹ್ಯಾವ್ ಅನ್ನ ಸೇಮ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ? ವಿ ಯೂಸ್ ಹ್ಯಾವ್ ಹ್ಯಾಡ್ ಟು ಕನೆಕ್ಟ್ ದ ಪಾಸ್ಟ್ ವಿತ್ ದ ಪ್ರೆಸೆಂಟ್. ನಾವಿಲ್ಲಿ ಪಾಸ್ಟ್ ಅನ್ನ ಪ್ರೆಸೆಂಟ್ ಜೊತೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಹ್ಯಾವ್ ಹ್ಯಾಡ್ ಎರಡನ್ನು ಕೂಡ ಯೂಸ್ ಮಾಡ್ತೀವಿ. It shows an experience, possession, or completed action. Now comment your own sentence using have had. Thank you for watching.